ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬುಕ್ಕಪಟ್ಟಣ ಹೋಬಳಿ ನಿಂಬೆ ಮರದಹಳ್ಳಿ ಗ್ರಾಮದಲ್ಲಿ ನಮಗೆ ಒಂದು ಮರ್ಡರ್ಗೆ ಸೂಚನೆ ಬಂದಿತ್ತು. ಸೊ ಇದು ವಿಚಾರ ಹೇಗಿದೆ ಅಂದರೆ 16 ಏಪ್ರಿಲ್ 2026ರಲ್ಲಿ ಮೇಘನಾ ಅನ್ನೋರು ಸುಮಾರು 17 ವರ್ಷ ವಯಸ್ಸಿರುವ ಹುಡುಗಿಯವರದು ಕಾಣೆ ಆಗಿದ್ದಾರೆ ಅಂತ ಹೇಳಿ ಅವ್ರ ತಾಯಿ ನಿರ್ಮಲಾ ಅನ್ನೋರು ನಮಗೆ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದ್ರ ಸಲುವಾಗಿ ನಾವು ಒಂದು 363 ಇದು ಮಿಸ್ಸಿಂಗ್ ಕೇಸ್ ಮಾಡ್ಕೊಂಡಿರ್ತೀವಿ. ಸೊ ಇದರಲ್ಲೇ ಮತ್ತೆ ಸೇಮ್ ನಿರ್ಮಲಾ ಅವರು 8 ಮೇಗೆ ಮತ್ತೆ ಕಲ್ಲಂಬೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು 2 ಮೇಗೆ ನಮ್ಮ ಅವ್ರ ಗಂಡ ಆಗಿರುವಂಥ ತಿಮ್ಮರಾಯಪ್ಪ ಅನ್ನೋರು ಕಾಣೆ ಆಗಿದ್ದಾರೆ ಅಂತ ಮತ್ತೊಂದು ಕಂಪ್ಲೇಂಟ್ ಕೊಡಲಾಗುತ್ತೆ. ಸೊ ಮತ್ತೊಂದು ಮಿಸ್ಸಿಂಗ್ ನಮೂದು ಇದು ಪ್ರಕರಣ ದಾಖಲಿಸಿಕೊಂಡು ಕಲ್ಲಂಬೆಲ್ಲ ಪೊಲೀಸರವರು ಮೊದಲ 16 ಮೇಗೆ ಇವ್ರನ್ನು ಪತ್ತೆ ಮಾಡಲಾಗುತ್ತೆ. ತಿಮ್ಮರಾಯಪ್ಪ ಅವ್ರನ್ನು ಪತ್ತೆ ಮಾಡಿ ಅವ್ರನ್ನ ಪ್ರಶ್ನಿಸುವಾಗ ಅವರು ಹೇಳ್ತಾ ಇರುವ ಜವಾಬುಗಳು ಅಸಂಬದ್ಧವಾಗಿ ಮತ್ತು ಅಸ್ಪಷ್ಟವಾಗಿ ಇರ್ತವೆ. ಮಾಹಿತಿಯನ್ನು ರಿಲೇಷನ್ ಇಲ್ಲದೆ ಸಂಬಂಧ ಇಲ್ಲದೆ ಜವಾಬುಗಳು ಹೇಳೋದು ಕಂಡುಬರುತ್ತೆ. ಆಮೇಲೆ ನಾವು ಕೂಲಂಕುಷವಾಗಿ ಪ್ರಶ್ನೆ ಮಾಡುವಾಗ ಅವರು ತಿಳಿಸಿರುವ ಮಾಹಿತಿ ಏನಂದರೆ, ಇವ್ರ ಮಗಳು ಒಬ್ಬರನ್ನು ಮದುವೆ ಮಾಡ್ಕೋಬೇಕು ಅಂತ ಇಷ್ಟದಲ್ಲಿರ್ತಾರೆ. ಅವ್ರ ತಾಯಿಗೆ ದೂರ ಬಂಧುವಾಗಿರುವಂಥವ್ರನ್ನು ಅದು ಇಷ್ಟ ಇಲ್ಲದೇ ಕಾರಣದಿಂದ ತಿಮ್ಮರಾಯಪ್ಪ ಅನ್ನೋರು ಅವ್ರಿಗೆ ತೋಟದಲ್ಲಿ ನಿಯರ್ ಬೈ ಇರುವಂಥ ಒಂದು ಬಾವಿಯಲ್ಲಿ ಮಗಳನ್ನು ತಳ್ಳಿ ಅವ್ರ ಮೇಲೆ ಕಲ್ಲು ಎತ್ತಾಕಿ ಅವ್ರನ್ನ ಸಾಯಿಸಿ ಆಮೇಲೆ ಬಾಡಿಯನ್ನು ತಂದು ಆಚೆ ಕೂತಾಕಿರೋದು ನಮಗೆ ಮಾಹಿತಿ ಕಂಡು ಬರ್ತಾ ಇದೆ. ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸರು 103 ಸಬ್ ಕ್ಲಾಸ್ 1 ಮರ್ಡರ್ ಮತ್ತು ಎವಿಡೆನ್ಸ್ ನಾಶಪಡಿಸುವುದರ ಸೆಕ್ಷನ್ಸ್ನಲ್ಲಿ FIR ಮಾಡಲಾಗಿ ಎಲ್ಲಿ ಬರಿ ಮಾಡಲಾಗಿದೆ ಅಲ್ಲಿಗೆ ತಹಸೀಲ್ದಾರ್ ಜೊತೆಗೆ ಹೋಗಿ ಅದು ಬಾಡಿಯನ್ನು ಎಕ್ಸಿಮೇಷನ್ ಮಾಡಿಸಿ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಲಾಗಿದೆ. ಸೊ ಮುಂದಿನ ಈ ಆರೋಪಿ ತಿಮ್ಮರಾಯಪ್ಪ ಅನ್ನೋರನ್ನು ಅರೆಸ್ಟ್ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಘಟನಾ ಕ್ರಮಗಳನ್ನು ಪತ್ತೆ ಹಚ್ಚಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಹುಡುಗಿ ಮೇಘನಾ ಅನ್ನೋರು ಅವರು ಸಂಬಂಧಿಕರಾಗಿರುವಂಥ ಒಬ್ಬರನ್ನು ಮದುವೆ ಮಾಡ್ಕೋಬೇಕು ಅಂತ ಇದ್ದರು. ಅವ್ರ ತಾಯಿ ಕಡೆ ಸಂಬಂಧಿಕರು. ಅದು ತಿಮ್ಮರಾಯಪ್ಪ ಅವ್ರಿಗೆ ಇಷ್ಟ ಇಲ್ಲದೆ ಹುಡುಗಿ ಯಾರನ್ನೂ ಪ್ರೀತಿಸಿ ಅವ್ರ ಜೊತೆ ಓಡೋಗಿದ್ರು ಅಂತ ಒಂದು ಸುಳ್ಳು ಹೇಳಿ ಎಲ್ಲರನ್ನೂ ನಂಬಿಸೋಕ್ಕೆ ಪ್ರಯತ್ನ ಪಡ್ತಿದ್ರು. ಪೊಲೀಸರಿಗೂ ಸಹ ಮೊದಲ ಹಾಗೆ ಹೇಳಿದರು. ಆಮೇಲೆ ಹೆಚ್ಚು ಪ್ರಶ್ನಿಸೋದಾದಮೇಲೆ ಅವರು ನಿಜ ಒಪ್ಕೊಂಡು ಮಾಡಿದರು. ಅದಾದಮೇಲೆ ನಾವು ಪೊಲೀಸರು ಅರೆಸ್ಟ್ ಮಾಡಿದ್ರು. ಸೊ ಮನೆಯಲ್ಲಿ ಅದೇ ಈ ಮದುವೆ ಇಷ್ಟ ಇಲ್ಲದೆ ಕಾರಣ ತಿಮ್ಮರಾಯಪ್ಪ ತೀವ್ರವಾಗಿ ಮದುವೆ ಆಗಬಾರದು ಅಂತ ವ್ಯತಿರೇಕಿಸ್ತಾ ಇರೋದು ಕಂಡು ಬರ್ತಾ ಇದೆ. ಅದು ಇನ್ವೆಸ್ಟಿಗೇಷನ್ ಮಾಹಿತಿ ನಾವು ಮಿಸ್ಸಿಂಗ್ ಪರ್ಸನ್ ಪತ್ತೆ ಹಚ್ಚುವಂಥ ವಿಚಾರದಲ್ಲಿ ನಾವು ಪತ್ತೆ ಹಚ್ಚಲಾಗಿದೆ. ಒಬ್ಬರೇ ಭಾಗಿಯಾಗಿರೋದು ಸದ್ಯಕ್ಕೆ ಕಂಡು ಇಲ್ಲ. ಇವರಿಗೆ ಏನು ಅದೇ ಮಗಳು ಬೇರೆ ಯಾರನ್ನೋ ಪ್ರೀತಿಸಿ ಅವ್ರ ಜೊತೆ ಓಡೋಗಿ ಬಿಟ್ಟಿದ್ರು ಅಂತ ಹೇಳಿ ಪತ್ನಿಗಿನೂ ಸಹ ಇವರು ಸುಳ್ಳು ಹೇಳಿರುವುದು ನಮಗೆ ಕಂಡು ಬರ್ತಾರೆ. ಅದಕ್ಕೆ ಇವರು ಸಂದೇಹ ವ್ಯಕ್ತಪಡಿಸಿ ಪೊಲೀಸರಿಗೆ ಕೇಳುವಾಗ ಇವರು ಹಸ್ಬೆಂಡ್ ಮೇಲೆ ಸಂದೇಹ ಇದೆ ಅಂತಲೂ ಹೇಳ್ಕೊಡ್ತಾರೆ.